ಓಕೆ ಗುರುಜಿ, ಮುಂದಿನ ರಾಶಿ ವೃಶ್ಚಿಕ ರಾಶಿ. ಹೇಗಿದೆ ಈ ವರ್ಷ ವೃಶ್ಚಿಕ ರಾಶಿಯವರಿಗೆ? ವೃಶ್ಚಿಕ ರಾಶಿಯನ್ನ ನಾವು ಮಿಶ್ರ ಫಲದಲ್ಲಿ ನೋಡ್ತೇವೆ. ಮಿಶ್ರ ಫಲ ಅಂತ ಹೇಳ್ತೇವೆ. ಈ ವರ್ಷದ ಮೊದಲಾರ್ಧವು ಅಷ್ಟು ಶುಭಕರವಾಗಿದ್ದರೂ ಉಳಿದದ್ದೆಲ್ಲವೂ ಶುಭವಾಗಿದೆ. ಅಂದ್ರೆ ವೃಶ್ಚಿಕ ರಾಶಿಯವರ ಮೊದಲ ಅರ್ಧ 6 ತಿಂಗಳು ಅಷ್ಟು ಶುಭವಾಗಿಲ್ಲ. ಆದ್ರೆ ಉಳಿದ ಅರ್ಧ ಭಾಗ ಅಂದ್ರೆ ಉಳಿದ 6 ತಿಂಗಳು ಸಾಕಷ್ಟು ಶುಭಕರವಾಗಿದೆ. ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳನ್ನ ಎದುರಿಸಬೇಕಾಗತ್ತೆ. ಅದಕ್ಕೆ ನಾವು ಹೇಳಿದ್ದೆವು, ಮೊದಲ 6 ತಿಂಗಳು ಅಷ್ಟು ಶುಭವಿಲ್ಲ, ಉಳಿದ 6 ತಿಂಗಳು ಶುಭವಾಗಿದ್ರು ಅದರಲ್ಲಿ ಮಿಶ್ರ ಫಲಗಳು. ಏನಂದ್ರೆ ನವೆಂಬರ್ ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರು ಏನಾಗತ್ತೆ ಅಂದ್ರೆ ಕೆಲಸದಲ್ಲಿ ಅಧಿಕವಾದಂತಹ ಒತ್ತಡ ಮತ್ತೆ ಮೇಲಧಿಕಾರಿಗಳಿಂದ ಕಿರುಕುಳಗಳನ್ನ ಅನುಭವಿಸ್ತಕ್ಕಂಥದ್ದು ಅಧಿಕವಾಗಿರುತ್ತೆ. ಈ ಹಿಂದಿನ ಅನುಭವಗಳ ಮೇಲೆ ಅಂದ್ರೆ ಇವರು ಹಿಂದೆ ಈ ತರದ ಸವಾಲುಗಳನ್ನ ಸಾಕಷ್ಟು ಎದುರಿಸಿರ್ತಾರೆ. ವೃಶ್ಚಿಕ ರಾಶಿಯವರು ಯಾವ ರೀತಿ ಅಂದ್ರೆ ನಾಗರ ಹಾವಿದ್ದಾಗ ಇವರು ಯಾವುದೇ ಒಂದು ಅನುಭವವಾದ್ರೆ ಅದನ್ನ ಹಾವು ಈಗ 12 ವರ್ಷ ದ್ವೇಷ ಸಾಧಿಸುತ್ತೆ ಅಂತ ಹೇಳ್ತೇವೋ ಹಾಗೆ ಅವರು ಅದನ್ನ ಹಾಗೆ ಮೆಲಕಾಗ್ತಾ ಇರ್ತಾರೆ ಪ್ರತಿಯೊಂದು ವಿಚಾರಗಳನ್ನ. ಅದೇ ರೀತಿಯಾಗಿ ಇವರು ಹಿಂದೆ ತಾವು ಅನುಭವಿಸಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನ, ತಮ್ಮಿಂದಾದಂತಹ ತಪ್ಪುಗಳಿಗೆ ಪರಿಹಾರಗಳನ್ನ ಯಾವ ರೀತಿ ಮಾಡಿದ್ವಿ ಅನ್ನೋ ಒಂದು ಆಲೋಚನೆಯನ್ನ ಮಾಡಿ ಮುಂದೆ ಹೆಜ್ಜೆ ಇಟ್ರೆ ಈ ಉದ್ಯೋಗದಲ್ಲಿ ಆಗ್ತಕ್ಕಂಥ ಕಿರಿಕಿರಿಗಳನ್ನ ತುಂಬಾ ಸುಲಭವಾಗಿ ಬಗೆಹರಿಸೋದನ್ನ ಕಾಣಬಹುದು. ಹಾಗೆ ಈ ವೃಶ್ಚಿಕ ರಾಶಿಯವರು ಈ ವರ್ಷ ಸಾಕಷ್ಟು ದುಡುಕು ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ಆತುರದ ನಿರ್ಧಾರ ಅಂದ್ರೆ ಗುಪ್ತವಾಗಿ ಏನೋ ಒಂದು ಕೆಲಸವನ್ನ ಮಾಡೋದಿಕ್ಕೆ ಹೋಗ್ತಕ್ಕಂಥದ್ದು, ಅದರಿಂದ ವಿಪತ್ತು ಬರ್ತಕ್ಕಂಥದ್ದನ್ನ ಸಾಕಷ್ಟು ಅನುಭವಿಸ್ತಾರೆ. ಹಾಗಾಗಿ ಇವರು ತಮ್ಮ ಕುಟುಂಬದೊಂದಿಗೆ ಅಥವಾ ತಮ್ಮ ಗುರು ಹಿರಿಯರೊಂದಿಗೆ ಕೂತು ಮಾತಾಡಿ ಆ ವಿಚಾರಗಳಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಇವರಿಗೆ ಸಾಕಷ್ಟು ಅನುಕೂಲಕರವಾಗಿರುತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಬಂದಾಗ ಈ ವರ್ಷ ಲಕ್ಷ್ಮಿ ಆಗಮನ ತುಂಬಾ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ. ಲಕ್ಷ್ಮಿ ಆಗಮನ ಯಾವ ರೀತಿ ಅಂದ್ರೆ ವೃಶ್ಚಿಕ ರಾಶಿಯವರು ಕಳೆದ 3-3.5 ವರ್ಷದಿಂದ ಸಾಕಷ್ಟು ನಷ್ಟದಲ್ಲಿರ್ತಾರೆ, ಸಾಲದ ಬಾಧೆಯಲ್ಲಿರ್ತಾರೆ. ಅವರಿಗೆ ಆಕಸ್ಮಿಕ ಧನಾಗಮನ ಅಂದ್ರೆ ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿರ್ತಾರೆ, ತುಂಬಾ ದಿವಸದಿಂದ ಈ ಕೆಲಸ ಆಗ್ತಾ ಇಲ್ಲ ಅಥವಾ ರಿಯಲ್ ಎಸ್ಟೇಟ್ ಆಗಿರಲಿ ಇದ್ರಲ್ಲಿ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಆ ಕೆಲಸವನ್ನ ಸ್ವಲ್ಪ ಕೇರ್ಲೆಸ್ ಅಂದ್ರೆ ಬಿಟ್ಬಿಡತಕ್ಕಂಥದ್ದು, ಅದರ ಗಮನವನ್ನ ತೆಗಿತಕ್ಕಂಥದ್ದು ಮಾಡಿರ್ತಾರೆ. ಆದ್ರೆ ಅದರಲ್ಲಿ ಆಕಸ್ಮಿಕವಾಗಿ ಧನಾಗಮನವಾಗ್ತಕ್ಕಂಥದ್ದನ್ನ ಈ ವರ್ಷ ವೃಶ್ಚಿಕ ರಾಶಿಯವರು ಕಾಣಬಹುದು. ಹಾಗೆ ಈ ವರ್ಷ ಇವರಿಗೆ ಭೂಮಿಯ ಯೋಗ ಅಂತಕ್ಕಂಥದ್ದು ತುಂಬಾ ಚೆನ್ನಾಗಿದೆ. ಈ ವರ್ಷ ಇವರು ಭೂಮಿಯನ್ನ ಖರೀದಿಸ್ತಾರೆ ಅಂದ್ರೆ ಸಾಕಷ್ಟು ಅನುಕೂಲಕರವಾಗಿರತಕ್ಕಂತ ವರ್ಷ. ವಿದ್ಯಾರ್ಥಿಗಳ ಪ್ರಯತ್ನ ವಿಫಲವಾಗ್ತಕ್ಕಂಥದ್ದನ್ನ ಕಾಣಬಹುದು. ವಿದ್ಯಾರ್ಥಿಗಳು ಇವರ ಎಫೆಕ್ಟ್ ಏನಿರುತ್ತಲ್ಲ ಅದು ಸ್ವಲ್ಪ ಕಮ್ಮಿ ಆಗ್ತಕ್ಕಂಥದ್ದನ್ನ ಕಾಣಬಹುದು. ಯಾತಕ್ಕೆ ಅಂತಂದ್ರೆ ಇವರಿಗೆ ಏನಂದ್ರೆ ಶನಿ ಮಹಾತ್ಮನ ಸಂಚರಣೆಯಿಂದ ಇವರು ಸಾಕಷ್ಟು ಮಂದಗತಿ, ಅಂದ್ರೆ ನನಗಿದರ ಅವಶ್ಯಕತೆ ಇಲ್ಲ, ನನಗೆ ತಿಳಿದಿರ್ತಕ್ಕಂಥದ್ದೇ ಸಾಕು, ನಾನು ಇದರಲ್ಲಿ ಉತ್ತಮವಾದ ಶ್ರೇಣಿಯನ್ನು ಗಳಿಸ್ತೇನೆ ಅಂತಕ್ಕಂಥದ್ದು ಇವರನ್ನ ಎಲ್ಲೋ ಸೋಲಿಸ್ತಕ್ಕಂಥದ್ದನ್ನ ಕಾಣಬಹುದು. ಹಾಗಾಗಿ ವಿದ್ಯಾರ್ಥಿಗಳು ಈ ವರ್ಷ ಸಾಕಷ್ಟು ಗಮನವನ್ನ ಕೊಡಬೇಕಾಗತ್ತೆ ವಿದ್ಯಾಭ್ಯಾಸದ ಕಡೆ. ಕುಟುಂಬದಲ್ಲಿ ಶಾಂತಿ ಮತ್ತೆ ನೆಮ್ಮದಿಯ ವಾತಾವರಣಗಳನ್ನ ವೃಶ್ಚಿಕ ರಾಶಿಯವರು ಖಂಡಿತವಾಗ್ಲೂ ಕಾಣಬಹುದು. ಹಾಗೆ ಇದಕ್ಕೆ ಪರಿಹಾರ ಏನೇನು ಅಂತ ಬಂದಾಗ ಗುರುವಿನ ಆರಾಧನೆ, ಗುರು ರಾಯರ ಸನ್ನಿಧಾನವನ್ನ ಭೇಟಿ ಮಾಡತಕ್ಕಂಥದ್ದು, ರಾಯರ ದರ್ಶನವನ್ನ ಮಾಡತಕ್ಕಂಥದ್ದು, ಅಥವಾ ನಿಮ್ಮ ಕುಲಗುರುಗಳ ಪಾದ ಪೂಜೆಯನ್ನ ಮಾಡತಕ್ಕಂಥದ್ದು, ಗುರು ಸೇವೆಯಿಂದ ಈ ವರ್ಷ ಆಗ್ತಕ್ಕಂಥ ಅಶುಭ ಫಲಗಳನ್ನ ಶುಭ ಫಲಗಳಾಗಿ ಪರಿವರ್ತನೆ ಮಾಡ್ಕೊಳ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರ ಕೈಯಲ್ಲಿದೆ.